ಬೆಂಗಳೂರು ಮಾತ್ರ ಅಲ್ಲ, ರಾಯಚೂರು ಹಾವೇರಿಗಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇಲ್ಲಿ ಲಾಸ್ಟ್ 24 ಅವರ್ಸ್ ಒಳಗಡೆ ಮಹಾಮಳೆಗೆ ರಾಜ್ಯಾದ್ಯಂತ 5 ಬಲಿಯಾಗಿದ್ದಾರೆ. ಅದರಲ್ಲಿ ರಾಯಚೂರು ಹಾಗೂ ಹಾವೇರಿ ಇಲ್ಲಿ ತಲಾ ಒಬ್ಬರು ಸಾವನ್ನಪ್ಪಿದ್ದಾರೆ. ಟೋಟಲ್ 5 ಜನರಲ್ಲಿ ರಾಯಚೂರು ಹಾವೇರಿಯಲ್ಲಿ ಒಬ್ಬೊಬ್ಬರು. ಭೋಗಿರಾಮನಗುಡ್ಡದಲ್ಲಿ ಸಿಡಿಲು ಬಡಿದು ಬಾಲಕನೋರ್ವ ಸಾವನ್ನಪ್ಪಿದರೆ ಅರಕೇರಾ ತಾಲೂಕಿನ ಭೋಗಿರಾಮನಗುಂಡ ಗ್ರಾಮದಲ್ಲಿ ಈ 16 ವರ್ಷದ ಕುರಿಗಾಹಿ ಬಾಲಕ ಹನುಮಗೌಡ ನಾಯಕ್ ಅಂತ ಸಾವನ್ನಪ್ಪಿರೋದು. ಹಾವೇರಿಯ ಹೊಸರಿತ್ತಿ ಗ್ರಾಮದಲ್ಲೂ ಅಷ್ಟೇ ಕುರಿಗಾಯಿ ಬಲಿಯಾಗಿದ್ದಾರೆ. ಸಿಡಿಲು ಬಡಿದು 40 ವರ್ಷದ ಶಿವನಗೌಡ ರಾಮನಗೌಡ ಸಾವನ್ನಪ್ಪಿರೋದು. ಒಬ್ಬರು ಯುವಕ ಮತ್ತೊಬ್ಬರು 40 ವರ್ಷದ ಶಿವನಗೌಡ, ಇಬ್ಬರೂ ಅಷ್ಟೇ ಕುರಿಗಾಯಿ ಸಿಡಿಲು ಬಡಿದು ಸಾವನ್ನಪ್ಪಿರೋದು. ಹಾವೇರಿ ಹಾಗೂ ರಾಯಚೂರಿನಲ್ಲಾದಂತಹ ದುರಂತದ ಒಂದು ಸಂದರ್ಭದಲ್ಲಿ ಇಬ್ಬರೂ ಬಲಿಯಾಗಿದ್ದಾರೆ. ಫೋಟೋಸ್ಗಳನ್ನು ನೋಡ್ತಾ ಇದ್ದೀರಿ. ಟೋಟಲ್ ಆಗಿ ಲಾಸ್ಟ್ 24 ಅವರ್ಸ್ನಲ್ಲಿ 5 ಜನ ಮೃತಪಟ್ಟಿದ್ದಾರೆ ಈ ಮಹಾಮಳೆಯಿಂದಾಗಿ. ಸಿಡಿಲು ಬಡಿದು ಇಬ್ಬರು, ಕರೆಂಟ್ ಶಾಕ್ನಿಂದ ಒಬ್ಬ ಬಾಲಕ ಸೇರಿ ಮತ್ತೊಬ್ಬರು, ಗೋಡೆ ಕುಸಿತದಿಂದಾಗಿ ಮಹಿಳೆಯೊಬ್ಬರು. ಬೆಂಗಳೂರಿನಲ್ಲಿ 3 ಜನ, ಹಾಗೆ ರಾಯಚೂರು ಹಾವೇರಿ ತಲಾ ಒಬ್ಬೊಬ್ಬರು. ಟೋಟಲ್ 5 ಜನ ಈ ಮಹಾಮಳೆಗೆ ಇಲ್ಲಿ ತನಕ ಬಲಿಯಾಗಿರೋದು ಕಳೆದ 24 ಗಂಟೆಗಳಲ್ಲಿ. ಸೇಫ್ಟಿ ಫಸ್ಟ್ ಈ ಸಂದರ್ಭದಲ್ಲಿ. ಯಾಕೆಂದರೆ ಮಹಾಮಳೆ ಜೊತೆಗೆ ಸಿಡಿಲು ಅಷ್ಟೇ, ಯಾವಾಗ ಎಲ್ಲಿ ಹೆಂಗೆ ಬಡಿಯುತ್ತೆ ಹೇಳಕ್ಕೆ ಬರಲ್ಲ. ಮನೆಯೊಳಗಿದ್ರೇ ಸೇಫಾ ಅಂತ ಈ ಸಂದರ್ಭದಲ್ಲಿ.